ಹಾಯ್ ಎಲ್ರಿಗೂ. ಇವತ್ತು ಫಸ್ಟ್ ಟೈಮ್ ಔಟ್ಡೋರ್ದು ವ್ಲಾಗ್ ಮಾಡ್ತಿದ್ದೀನಿ. ಏನು ಅಂತ ಅಂದ್ರೆ ತ್ರಿಷಂಗೆ ಪಾನಿಪುರಿ ಚಾಲೆಂಜ್ ಕೊಡ್ಬೇಕಂತೆ. ಸೊ ಈ ಪಾನಿಪುರಿ ಚಾಲೆಂಜ್ ಇವತ್ತಿನ ವ್ಲಾಗ್ನ ಟಾಪಿಕ್. ನೋಡೋಣ ಎಷ್ಟು ಪಾನಿಪುರಿ ತಿಂತಾಳೆ ಅಂತ. ಎಷ್ಟು ತಿಂತೀಯ ಗೊತ್ತಿಲ್ಲ, ಅಂದಾಜು ನೋಡೋಣ ತಿಂದ್ಮೇಲೆ ಒಂದು ಕೌಂಟ್ ಹೇಳೋದ್ರಕ್ಕಿಂತ ಜಾಸ್ತಿ ತಿಂದ್ರೆ ನಾನು ಪೇ ಮಾಡ್ತೀನಿ. 30 ತಿಂತೀಯಾ? ಸರಿ ಬನ್ನಿ ಹಂಗಾದ್ರೆ ಹೋಗೋಣ. ಯಾರ್ ಎಟ್ ದ ಲೊಕೇಶನ್? ಈ ಲೊಕೇಶನ್ ಯಾವುದು? ಕುಮಾರಸ್ವಾಮಿ ಲೇಔಟ್ ಅಂತೆ. ನನಗೂ ಗೊತ್ತಿಲ್ಲ, ನನಗೆ ಬ್ಯಾಂಗ್ಳೂರಲ್ಲಿ ಯಾವ್ಯಾವ್ದೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ. ತೋರಿಸ್ತೀನಿ. ನೀವು ತಿಂತೀರಾ? ತಿಂದೆ ಪೇ ಮಾಡಬೇಕು. ನನ್ನ ಹತ್ರ ವಿಡಿಯೋ ಮಾಡು ಮತ್ತು ಕೌಂಟ್ ಮಾಡು ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಎಣಿಸ್ತಾನೆ ಇದ್ದೀನಿ, ಇವಳು ತಿಂತಾನೆ ಇದ್ದಾನೆ. ಆ ಅಣ್ಣನೂ ಪಾಪ ನಗಾಡ್ಕೊಂಡು ಪಾನಿಪುರಿ ಹಾಕೊಡ್ತಾನೆ ಇದ್ರು. 2 plates ತಿನ್ನು 30ಗಿಂತ ಕಡಿಮೆ ತಿನ್ನು, ನನ್ನ ದುಡ್ಡು ಉಳಿಯೋದು. ಇವಳು ತಿನ್ನೋದು ನೋಡಿ ನನಗೆ ನೆನಪಾಗಿರೋದು ಒಂದೇ ಒಂದು ಮೂವಿ ಡೈಲಾಗು. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದಾರ್ ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. 34 piece. ನನ್ನ ದುಡ್ಡು ಹೋಯ್ತಾ? ಇನ್ನೊಂದು 34. ಈಗ ನಾನು ತಿಂತೀನಿ, ಹಶ್ವಾಗ್ತಿದೆ. ಆಮೇಲೆ ಇವಳು ತಿನ್ನೋದು ನೋಡಿ ನನಗೂ ತಿನ್ನಬೇಕು ಅಂತ ಅನ್ನಿಸ್ತು, ಹಶ್ವಾಗ್ತಿತ್ತು. ಆದರೆ ನಂತರ ಜಾಸ್ತಿ ಅಂತೂ ತಿನ್ನೋಕ್ಕಾಗಲ್ಲ, ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪ್ಲೇಟ್ ಅಂತೂ ತೊಗೊಂಡಿಲ್ಲ. ಇವಳು ತಿಂದಿರೋ ಚಂದಕ್ಕೆ ಅದಕ್ಕೆ ಕೊಟ್ಟಿರೋ ಸುಕ್ಕ ಪುರಿನೇ ಜಾಸ್ತಿ ಇತ್ತು, ಅದನ್ನೇ ತಿಂದ್ಬಿಟ್ವಿ. ಅದು ನಂತರ ಅಷ್ಟು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಒಂದು 4-5 ಪೀಸು ತಿಂದ್ಬಿಟ್ಟು ಆಮೇಲೆ ನಾವೆಲ್ಲ ಶೇರ್ ಮಾಡ್ಕೊಂಡು ತಿಂದ್ವಿ. ಬಟ್ ಮಾತ್ರ ಅವಳು ಗೆದ್ಬಿಟ್ಲು ಚಾಲೆಂಜಲ್ಲಿ. 34 ಪಾನಿಪುರಿ ತಿಂದಿದ್ದಾಳೆ. ಈ ಸುಕ್ಕಾಪುರಿನ ಬಿಟ್ಟು ಇದನ್ನು ಹಾಕಿದ್ರೆ ಒಂದು 40 ತಿಂದಿರ್ತಾಳೆ ಟೋಟಲಾಗಿ, ಆಯಿತಾ? ಈ ಹೇಳ್ತಾರಲ್ಲ, ಸೇಮ್ ಇರೋರು ಯಾವತ್ತೂ ಒಟ್ಟಿಗೆ ಇರಲ್ಲ, ಡಿಫ್ರೆಂಟ್ ಆಗಿರೋರು ಆಪೋಸಿಟ್ ಕ್ಯಾರೆಕ್ಟರ್ ಅವರೇ ಒಟ್ಟಿಗೆ ಇರ್ತಾರೆ ಅಂತ. ಈಗ ನಮಗೆ ಹಂಗಲ್ಲೂ ಹಾಗೇನೆ. ಅವಳು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾಳೆ. ನಾನು ಹಾಫ್ ಪ್ಲೇಟ್ ತೊಗೊಂಡ್ರೆ ಅದ್ರಲ್ಲಿ ಹಾಫ್ ತಿನ್ನೋ ಕ್ಯಾರೆಕ್ಟರ್. ಸಾಲಿಲ್ವಾ ಮತ್ತೆ ಅಲ್ಲೋಗಿದ್ಯಾ? ಟಿಶ್ಯೂ ತಗೊಳಕ್ಕೆ. That's all guys. ತ್ರಿಷಾ ಇಲ್ಲಿ ಕೂತಿದ್ಯಾ? ಸೋಡಾ ಖಾರ ಆಯ್ತಾ? ಹಿಡ್ಕೊಂತಿದೆ ಹೊಟ್ಟೆ. ಹಾಗೆಯೇ ಒಂದು ಗ್ಲಾಸ್ ಸೋಡಾ ಕುಡ್ಕೊಂಡು ನಾವೆಲ್ಲ ರಿಟರ್ನ್ ಹೋದ್ವಿ. ಇದು ಇವತ್ತಿನ ಒಂದು ಫನ್ನಿ ಬ್ಲಾಗ್, ಆಯಿತಾ? ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ.